ಇಲ್ಲಿ ಒಂದು ಥಿಂಗ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಬೆಳಿಗ್ಗೆ 11 ಗಂಟೆಗೆ ಬನ್ನಿ ಆಫರ್ ಉಂಟು, ಮಧ್ಯಾಹ್ನ 3 ಗಂಟೆಗೆ ಬನ್ನಿ, 4 ಗಂಟೆಗೆ ಬನ್ನಿ, 5 ಗಂಟೆಗೆ ಬನ್ನಿ ಆಫರ್ ಉಂಟು, 7 ಗಂಟೆಗೆ ಬನ್ನಿ ಆಫರ್ ಉಂಟು. ಸೊ ಇಟ್ಸ್ ಆಲ್ ಟೈಮ್ ಫುಡ್ ಆಫರ್ ಉಂಟು ಇಲ್ಲಿ. ಕೋಳಿ ರೊಟ್ಟಿ ಮೀಲ್ ಇದೆ, ಮತ್ತು ವೆಜ್ ಮೀಲ್ ಇದೆ, ನಾನ್ ವೆಜ್ ಮೀಲ್ ಇದೆ, ಪರೋಟಾ ಮೀಲ್ ಇದೆ. ಸೊ ನಾವು 3 ಐಟಮನ್ನು ಆರ್ಡರ್ ಮಾಡಿದ್ದೇವೆ. ಎಂತ ಅಂತ ಹೇಳಿದರೆ ವೆಜ್ ಮೀಲ್, ನಾನ್ ವೆಜ್ ಮೀಲ್ ಮತ್ತು ಪರೋಟಾ ಮೀಲ್. ಸೊ ನೋಡ್ಲಿಕ್ಕೆ ತುಂಬ ಸೂಪರ್ ಆಗುಂಟು. ಎಂತೆಂತ ಉಂಟು ಅಂತ ನಾನು ಫುಲ್ ವೀಡಿಯೋಲ್ಲಿ ತೋರಿಸ್ತೇನೆ. ಸೊ ಈಗ ನಾವು ಇಲ್ಲಿ ಇದೆಷ್ಟು ಫೇಮಸ್ ಅಂತ ಹೇಳಿದರೆ ಫುಲ್ ರಶ್, ಸ್ಟೂಡೆಂಟ್ಸ್ ಇರ್ಬೋದು, ಲೋಕಲ್ ಎಲ್ಲ ಫುಲ್ ರನ್ನಿಂಗಲ್ಲಿ ಇರ್ತದೆ ಇದು. ಫುಡ್ ಸೀರಿಯಸ್ಲಿ ಸಾಲಿಡ್ ಇದೆ. ಸ್ಪೈಸಿ ಲವರ್ಸ್ಗೆ ಅಂತೂ ಬೆಸ್ಟ್ ಪ್ಲೇಸ್ ಇದು. Actually, it is too good and kebab is the next level. ಯಾ ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಹೋಸ್ಟ್ ಆದಿತ್ಯ ಕೆ. ಸೊ ನಾವೇ ಬಂದಿದ್ದೇವೆ ನಾಯಕ್ಸ್ ಕೆಫೆ. ಸೊ ಈ ವಿಡಿಯೋನ 2 ಪಾರ್ಟ್ ಉಂಟು. ಒಂದು ಎಂತ ಅಂತ ಹೇಳಿದರೆ ಸ್ಟೂಡೆಂಟ್ಸ್ ಕಾಂಬೋ, ಇದೊಂದು ಹಿಡನ್ ಜೆಮ್ ಅಂತೇಳಿ. ಸೊ 2 ಡಿಫ್ರೆಂಟ್ ವಿಡಿಯೋ, 2 ಡಿಫ್ರೆಂಟ್ ಕಂಟೆಂಟ್, ಬಟ್ ಸೇಮ್ ಪ್ಲೇಸ್. ಎಂತ ಉಂಟು ಎಕ್ಸ್ಪ್ಲೋರ್ ಮಾಡೋ, ಬನ್ನಿ ಹೋಗುವ. ಸೊ ಎಂಟ್ರೆನ್ಸಲ್ಲೇ ನೋಡ್ಬೋದು ಸೊ ಅವರ ಸ್ಪೆಷಲಿಸ್ಟ್ ಎಂತ ಅಂತೇಳಿ. ಸೊ ಫಸ್ಟ್ ನಾವು ಆ್ಯಂಬಿಯನ್ಸ್ ಹೇಗುಂಟು ನೋಡುವ. ಸೊ ಮೇಯ್ನಾಗಿ ನಮಗೆ ಆ್ಯಂಬಿಯನ್ಸ್, ಕೆಫೆ ಆ್ಯಂಬಿಯನ್ಸ್ ಸೂಪರ್ ಆಗುಂಟು. ಬನ್ನಿ ಎಂತ ನೋಡುವ. ನೀ ಎಂತ ಮಾಡೋದು ಸಾವು ಅಣ್ಣ? 0 ಆ್ಯಂಬಿಯನ್ಸ್ ಸೂಪರ್ ಆಗುಂಟು, ನೋಡ್ಬೋದು. ಒಂದು ಕಾಲೇಜ್ ಸ್ಟೂಡೆಂಟ್ಸಿಗೆ ಬೆಸ್ಟ್ ಅಂತ ಉಂಟು. ಸೂಪರ್ ಅಂತೇಳಿದರೆ ಆ ಹೈಪು ಇಲ್ಲ, ಆ ಲೋ ಇಲ್ಲ. ಆ್ಯಂಬಿಯನ್ಸ್ ನೋಡ್ಲಿಕ್ಕೆ ಒಂದು ಸೂಪರ್ ಆಗುಂಟು. ಸಿಟ್ಟಿಂಗ್ ಇರ್ಬೋದು, ಸ್ವಲ್ಪ ಯುನೀಕಾಗಿ ನೋಡ್ಬೋದಲ್ಲ, ಯುನೀಕಾಗಿ ಉಂಟು. ಸೊ ಇಲ್ಲಿ ಎಂತ ಅಂತ ಒಂದು ಮೆನುವಲ್ಲಿ ನೋಡುವ, ಬನ್ನಿ. ಸೊ ಆ್ಯಂಬಿಯನ್ಸ್ ನೋಡಿ ಆಯಿತು, ಸೂಪರ್ ಆಗುಂಟು. ಇಲ್ಲಿ ಮೇಯ್ನ್ ಇವತ್ತು ಬಂದದ್ದು ನಾವು ಸ್ಟೂಡೆಂಟ್ಸ್ ಆಫರ್ ಕಾಂಬೋ ಅಂತೇಳಿ ಬಂದಲ್ಲಿ ಎಂತ ಒಂದು ನೋಡುವ. ಸೊ ಮೇಯ್ನಾಗಿ ಫುಲ್ ಮೆನು 99ಅಲ್ಲಿ. ಇಲ್ಲಿ ಒಂದು ಥಿಂಗ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಬೆಳಿಗ್ಗೆ 11 ಗಂಟೆಗೆ ಬನ್ನಿ ಆಫರ್ ಉಂಟು, ಮಧ್ಯಾಹ್ನ 3 ಗಂಟೆಗೆ ಬನ್ನಿ, 4 ಗಂಟೆಗೆ ಬನ್ನಿ, 5 ಗಂಟೆಗೆ ಬನ್ನಿ ಆಫರ್ ಉಂಟು, 7 ಗಂಟೆಗೆ ಬನ್ನಿ ಆಫರ್ ಉಂಟು. ಸೊ ಇಟ್ಸ್ ಆಲ್ ಟೈಮ್ ಫುಡ್ ಆಫರ್ ಉಂಟು ಇಲ್ಲಿ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಎಂತ ಅಂತ ಹೇಳಿದರೆ ಫಾರ್ ಸ್ಟೂಡೆಂಟ್ಸ್ ಅಂತಲ್ಲ, ಯಾರಿಗೂ ಇದೊಂದು ಪರ್ಫೆಕ್ಟ್ ಕಾಂಬೋ ಆಫರ್ ಇರೋ ಕೆಫೆ ಅಂತೇಳಿ. ಸೊ ಎಂತ ನೋಡುವ 99 ಕಾಂಬೋ ಅಲ್ಲಿ. ಸೊ ಕೋಳಿ ರೊಟ್ಟಿ ಮೀಲ್ ಇದೆ, ಮತ್ತು ವೆಜ್ ಮೀಲ್ ಇದೆ, ನಾನ್ ವೆಜ್ ಮೀಲ್ ಇದೆ, ಪರೋಟಾ ಮೀಲ್ ಇದೆ, ಮತ್ತು ಪುಳಿಯೋಗರೆ ಮೀಲ್ ಇದೆ. ಸೊ ಇದರಲ್ಲಿ ನಾವು 3 ಮೀಲನ್ನು ಆರ್ಡರ್ ಮಾಡ್ತೇವೆ. ಅದನ್ನು ನೋಡುವ ಹೇಗುಂಟು ಅಂತೇಳಿ. ಅದು ಯಾವ 3 ಅಂತೇಳಿ ನೋಡ್ಬೇಕಂತೇಳಿದರೆ ನಾವು ಪ್ಲೇಸ್ ಹೋಗುವ. ಸೊ ಎಲ್ಲ ಕರೆಕ್ಟಾಗಿ ರನ್ ಆಗ್ತಿರುವಾಗ ಎಂಥ ಒಂದು ಪ್ರಾಬ್ಲಮ್ ಆಗೇ ಆಗ್ತದೆ. ಸೊ ಇಲ್ಲಿ ನನ್ನ ಮೈಕೇ ಆಫ್ ಆಯಿತು. ಸೊ ಅದೇ ಸಹ ನಾನು ಡಬ್ಬಿಂಗ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡುವ. ಸೊ ನೋಡ್ಬೋದು ನಾವು 3 ಐಟಮನ್ನು ತೊಗೊಂಡಿದ್ದೇವೆ, ವೆಜ್ ಮೀಲ್, ನಾನ್ ವೆಜ್ ಮೀಲ್ ಮತ್ತು ಪರೋಟಾ ಮೀಲ್. ಸೊ ಅದರ ಟೇಸ್ಟ್ನ ಹೇಳ್ತೇನೆ, ಒಟ್ಟಿಗೆ ಎಂತೆಂತ ಉಂಟನ್ನು ನೋಡುವ ಬನ್ನಿ. 2 ಡಿಫ್ರೆಂಟ್ ವೆಜ್ ಬಾಜಿ, ಮತ್ತು ಹಾಗೆ ನಮಗೆ ಗ್ರೇವಿಯಲ್ಲಿ ದಾಲ್ ಇದೆ, ದಾಲ್ ಒಟ್ಟಿಗೆ ಅಲ್ಲಿ ಕಚಂಬರ್ ಇದೆ, ಮತ್ತು ಸಲಾಡ್ ಇದೆ, ಪ್ಲಸ್ ಸಂಡಿಗೆ ಮತ್ತು ರೈಸ್ ಇದೆ, ಗೀ ರೈಸ್. ಈಚೆ ಅದೇ ಸೇಮ್ ಗೀ ರೈಸ್, 2 ಕಬಾಬು, 1 ಚಿಕನ್ ಗ್ರೇವಿ, ಮತ್ತೊಂದು ವೆಜ್ ಪಲ್ಯ ಮತ್ತು ರೈತ ಇದೆ. ಸೊ ಹಾಗೆ ನಾನು ತೊಗೊಂಡು ಪರೋಟಾ ಕಾಂಬೋ 2 ಪರೋಟಾ ಇದೆ ನೋಡ್ಬೋದು, ಹಾಗೆ 2 ಕಬಾಬ್ ಮತ್ತು 1 ಚಿಕನ್ ಗ್ರೇವಿ ಇದೆ. ಸೊ ಓಕೆ, ಎಂತ ಅಂತ ಹೇಳಿದರೆ ಫಾರ್ 99 ರುಪೀಸ್ ಇದು ತುಂಬ ಸೂಪರಾಗುಂಟು. ರೇಟ್ ವೈಸ್ ಮತ್ತು ಕ್ವಾಂಟಿಟಿ ವೈಸ್ ಇದು ಸೂಪರಾಗುಂಟು. ಸೊ ನಾವೀಗ ಇದನ್ನು ಟೇಸ್ಟ್ ನೋಡುವ. ಟೇಸ್ಟ್ ಯಾಕಂತ ಹೇಳಿದರೆ ಮೇನ್ ಟೇಸ್ಟ್ ಒಳ್ಳೆದಿದ್ರೆ ಮಾತ್ರ ಅಲ್ಲ. ಸೊ ಲೆಟ್ಸ್ ಟ್ರೈ ಹೇಗುಂಟು ಅಂಥೇಳಿ. ಪರೋಟಾ ಮತ್ತು ಗ್ರೇವಿ ಅದನ್ನು ಅವರೇ ಟೇಸ್ಟ್ ಮಾಡ್ತಾರೆ, ಲಾಸ್ಟಲ್ಲಿ ಅವರೇ ರಿವ್ಯೂ ಕೊಡ್ತಾರೆ ವೆಜ್ ಮತ್ತು ನಾನ್ ವೆಜ್ ಥಾಲಿಯನ್ನು. ಇದನ್ನು ನಾನು ರಿವ್ಯೂ ಕೊಡ್ತೇನೆ. ಓಕೆ, ಪರೋಟ ಒಳ್ಳೆ ಸಾಫ್ಟ್ ಉಂಟು, ಬಟ್ ಸಾಫ್ಟ್ ಅಷ್ಟೇ. ಓಕೆ, ಗ್ರೇವಿ ಸ್ವಲ್ಪ ನಂಗೆ ತುಂಬ ಇಷ್ಟ ಆಯಿತು. ಅಂತೇಳಿದರೆ ಸ್ವಲ್ಪ ಫುಲ್ ಸ್ಪೈಸಿಯೂ ಇಲ್ಲ ಮತ್ತು ಸ್ವೀಟು ಇಲ್ಲ. ಯಾಕಂದ್ರೆ ನಂಗೆ ಸ್ವಲ್ಪ ಸ್ವೀಟ್ ಇಷ್ಟ, ಆದರೆ ಇದೊಂದು ಪರ್ಫೆಕ್ಟ್ ಮಿಕ್ಸ್ಚರ್ ಆಗಿ ಒಂದು ಒಳ್ಳೆದುಂಟು ಗ್ರೇವಿ. ಈ ಗ್ರೇವಿಯನ್ನಂತೂ ನೀವು ಟ್ರೈ ಮಾಡ್ಬೋದು. ಸೊ ನಾನು ಹೇಳೋದು 99 ರುಪೀಸಿಗೆ ದಿಸ್ ಕಾಂಬೋ ಈಸ್ ವರ್ತಿ. ಅಂದರೆ ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು 99 ರುಪೀಸಿಗೆ ಹೊಟ್ಟೆ ಫುಲ್ಲಾಗೋ ಊಟ ಸಿಗ್ತದೆ ಅಂತ ಹೇಳಿದರೆ ಇಟ್ಸ್ ಅ ಮಸ್ಟ್ ಟ್ರೈ. ಸೊ ಇವರ ಸ್ಟೂಡೆಂಟ್ ಕಾಂಬೋನ ನಾನು ಪರೋಟ ತಗೊಂಡನ್ನು 8 ಔಟ್ ಆಫ್ 10 ಅಂತ ರ್ಯಾಂಕ್ ಮಾಡ್ತೇನೆ. ಸೊ ಬೇರೆ ಎಂತ ಅವ್ರು ಹೇಳ್ತಾರೆ ಕೇಳುವ. ಇದು ಎಷ್ಟು ಫೇಮಸ್ ಅಂತ ಹೇಳಿದರೆ ನೀವು ಇಲ್ಲಿ ಕ್ರೌಡ್ ನೋಡಿ ಎಷ್ಟು ಜನ ಬರ್ತಾರೆ ಅಂತೇಳಿ. ಸೊ ಇದು ರನ್ನಿಂಗಲ್ಲಿ ಇರ್ತದೆ, 3 ಗಂಟೆಗೆ ಫುಲ್ ಬ್ಯುಸಿ ಇದು. ಸೊ ತಿಂತಾ ಇದ್ದೇವೆ. ಸೊ ಅವರಿಬ್ಬರ ಹತ್ರ ಕೇಳುವ ವೆಜ್ ಮೀಲ್ ಮತ್ತು ನಾನ್ ವೆಜ್ ಮೀಲ್ ಹೇಗೆ ಉಂಟು ಟೇಸ್ಟ್ ಅಂತೇಳಿ. ಸೊ ನನ್ನಂತೂ ನೀವು ಕೇಳಿ ಆಯಿತು ಹೇಗುಂಟು ಅಂತೇಳಿ. ಅವ್ರು ಸಹ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ನೋಡುವ ಎಂತ ಹೇಳ್ತಾರೆ ಅಂಥೇಳಿ.
ಪ್ಲಸ್ ನಾನು ಈ ಪ್ಲೇಸ್ ಬಗ್ಗೆ ಎಂತ ಹೇಳ್ತೇನೆ ಅಂತ ಹೇಳಿದರೆ, ಲಾಸ್ಟ್ ಟೈಮ್ ಬಕ್ಕಸುರ ಚಾಲೆಂಜ್ ಅಂತ ಇಲ್ಲೇ ಆರ್ಗನೈಸ್ ಮಾಡಿದ್ರು. ಸೊ ಅಲ್ಲಿ ನಾನು ವಿನ್ನರ್ ಆಗಿದ್ದೆ. ಸೊ ಹಾಗೆ ನಾನು ಬಂದು ಕೇಳಿದೆ ಅವ್ರ ಹತ್ರ, ಎಂತ ಸೀಸನ್ 2 ಎಂತ ಮಾಡ್ತೀರಾ ಅಂತೇಳಿ. ಸೊ ಅವರು ಹೇಳಿದ್ದು ಸೀಸನ್ 2 ಮಾಡ್ತೇವೆ, ಬಟ್ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾಕೆ ಎಂತ ಅಂಥೇಳಿ ಆ ಸೀಸನ್ 2 ಅಲ್ಲಿ ನೋಡುವ. ಒಂದು ಸಸ್ಪೆನ್ಸ್, ಸರ್ಪ್ರೈಸ್, ದೊಡ್ಡ ಒಂದು ಮಿಕ್ಸ್ಚರ್ ಆಗಿ ದೊಡ್ಡ ಬಾಂಬ್ ರೆಡಿ ಆಗ್ತಾ ಉಂಟು. ಸೊ ಒಂದು ಥಿಂಗ್ ಹೇಳ್ತೇನೆ, ಬಕ್ಕಸುರ ಸೀಸನ್ 2 ಕಮಿಂಗ್ ಸೂನು. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಈಗನೇ ಡೇಟ್ ಹೇಳಿಲ್ಲ ಅವರು. ಒಂದು ಬಕ್ಕಸುರ ಉಂಟಂತೇಳಿ ನೆನ್ಪಿಟ್ಕೊಂಡು ಡೇಟ್ ಬಂದ ಕೂಡಲೇ ಆದಷ್ಟು ಬೇಗ ನಾವೇ ಅಪ್ಡೇಟ್ ಮಾಡ್ತೇವೆ. ಸೊ ಕೇಳು ಅವ್ರ ಹತ್ರ, ಅವರ ಟೇಸ್ಟ್ ಹೇಗೆ ಉಂಟಂತೇಳಿ ಈ ಫುಡ್, ಅಂದರೆ ವೆಜ್ ಮತ್ತು ನಾನ್ ವೆಜ್ ಮೀಲ್. ಸೊ ಫುಡ್ ಹೇಗಿತ್ತು ಅಂತೇಳಿ. ಫುಡ್ ಸೀರಿಯಸ್ಲಿ ಸಾಲಿಡ್ ಇದೆ. ಸ್ಪೈಸಿ ಲವರ್ಸ್ಗೆ ಅಂತೂ ಬೆಸ್ಟ್ ಪ್ಲೇಸ್ ಇದು. ನಾನು ತೊಗೊಂಡು ವೆಜ್ ಮೀಲ್, ಆದರೂ ಟಾಪ್ ಅಂದರೆ ಟಾಪ್, ತುಂಬ ಸ್ಪೈಸಿ ಉಂಟು. ಒಳ್ಳೆ ಮೀಲ್. So how was your non-veg meal? Actually, it is too good, and kebab is the next level. Kebab is very very good because something extra additional is added that is giving a extra taste. Nothing to say about it. ಸೊ ಫುಡ್ ರಿವ್ಯೂ ನೀವು ಕೇಳಿದ್ರಿ, ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ನಾನು ಹೇಳ್ತೇನೆ. ಎಲ್ಲ ಐಟಮ್ ಸೂಪರ್ ಆಗುಂಟು. ಸೊ ನಾನು ಒಂದು ಥಿಂಗ್ ಇದು ವೀಡಿಯೋ ಎಂಡ್ ಆಗಲಿಕ್ಕೆ ಮುಂಚೆ ಒಂದು ಥಿಂಗ್ ಹೇಳ್ತೇನೆ. ಎಂತ ಅಂತ ಹೇಳಿದರೆ, ಸೊ ಇದು ನಮ್ಮ ಫಸ್ಟ್ ಅಂದರೆ ಒಂದು ಪ್ಲೇ ಲಿಸ್ಟ್ ಮಾಡ್ತಿದ್ದೇವೆ. ಎಂತ ಅಂತ ಹೇಳಿದರೆ ಸ್ಟೂಡೆಂಟ್ಸ್ ಕಾಂಬೋ ಅಂತೇಳಿ. ಇಡೀ ಉಡುಪಿ ಮಣಿಪಾಲಲ್ಲಿ ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಕಾಂಬೋ ಉಂಟು ಅದೊಂದು ವೀಡಿಯೋ ಮಾಡ್ತಿದ್ದೇವೆ. ಸೊ ಇದು ಫಸ್ಟ್, ಹಾಗೆ ಬೇರೆ ಎಲ್ಲೆಲ್ಲಿ ಉಂಟಂತ ಹಾಕ್ತೇವೆ. ಅದಕ್ಕೋಸ್ಕರ ನೀವು ನಮ್ಮನ್ನು ಸಪೋರ್ಟ್ ಮಾಡಿ, ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮೊಟ್ಟಿಗೆ ಇರಲಿ. ಸೊ ಬಾಯ್.